ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎಳ್ಳು ಹೋಳಿಗೆಯನ್ನು ಮಾಡತ್ತೀನಿ ರೀ. ಮೊದಲು 2 ಕಪ್ನಷ್ಟು ಎಳ್ಳನ್ನು ತೊಗೊಂಡಿನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಳ್ಳು ಹಾಕ್ಕೊಂಡು ಹುರ್ಕೋಬೇಕ್ರಿ. ಎಳ್ಳಿನ ಬಣ್ಣ ಸ್ವಲ್ಪ ಕೆಂಪಾಗುತ್ತೆ ರೀ, ಮತ್ತು ಅದು ಚಟಪಟ ಅಂತ ಸಿಡಿಲಿಕ್ಕೆ ಶುರು ಮಾಡುತ್ತೆ ರೀ. ಆವಾಗ ಚೆಂದಾಗೆ ಹುರಿದವಂತ ಅರ್ಥ ರೀ. ಹಾಗೂ ಎಳ್ಳಿನ ಸೈಜ್ ಕೂಡ ಸ್ವಲ್ಪ ದೊಡ್ಡವಾಗಿರ್ತಾವ್ರಿ. ಈ ಥರ ಚೆಂದಾಗೆ ಎಳ್ಳನ್ನು ಹುರ್ಕೊಂಡು ತಗೋಬೇಕ್ರಿ. ನೋಡ್ಬೋದು, ಎಳ್ಳು ಶೈನಿಂಗ್ ಆಗಿದೆ ಮತ್ತು ಅದರ ಸೈಜ್ ಕೂಡ ಒಂಚೂರು ದೊಡ್ಡದಾಗಿದೆ. ಇವಾಗ ಈ ಹುರ್ಕೊಂಡು ಎಳ್ಳನ್ನು ನಾನು ಒಂದು ಪ್ಲೇಟ್ನಲ್ಲಿ ತೆಗೆದು ಆರಲಿಕ್ಕೆ ಬಿಡಬೇಕ್ರಿ. ಇವಾಗ ಹಿಟ್ಟು ನಾದಲಿಕ್ಕೆ 1 kg ಮೈದಾ ಹಿಟ್ಟನ್ನು ತೊಗೊಂಡಿನಿ. ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಗೂ 1 ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊತೀನಿ ರೀ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ನಂತರ ಸ್ವಲ್ಪ ನೀರು ಹಾಕುವಂಥ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕ್ರಿ. ನೋಡ್ಬೋದು, ಈ ಥರ ಹಿಟ್ಟನ್ನು ನಾದ್ಕೋಬೇಕ್ರಿ. ಭಾಳ ಗಟ್ಟಿಯಾಗೂ ಇರಬಾರ್ದು, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕ್ರಿ. ಹಿಟ್ಟನ್ನು 15ರಿಂದ 20 ನಿಮಿಷ ನೆನಿಲಿಕ್ಕೆ ಬಿಡಬೇಕ್ರಿ. ಇವಾಗ ನಾನು ಹುರಿದಿಟ್ಟಿರೋ ಎಳ್ಳನ್ನು ಫಸ್ಟು ಮಿಕ್ಸಿಗೆ ಮಾಡ್ಕೋತೀನಿ ರೀ. ಮೊದಲು ಎಳ್ಳನ್ನು ಮಾತ್ರ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ. ಈ ಥರ ರುಬ್ಕೊಂಡ್ರೆ ಸಾಕ್ರಿ, ತುಂಬ ಸಣ್ಣಗಾಗೋ ಅವಶ್ಯಕತೆಯೂ ಇಲ್ಲ. ನಂತರ ಇದಕ್ಕೆ ಬೆಲ್ಲವನ್ನು ಹಾಕೋತೀನಿ ರೀ. 2 ಕಪ್ ಎಳ್ಳಿಗೆ ನಾನು 2 ಕಪ್ ಬೆಲ್ಲವನ್ನು ಸೇರಿಸ್ಕೊಳತ್ತೀನಿ ರೀ. ಬೆಲ್ಲವನ್ನು ಕೂಡ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸಿ ಮಾಡಬೇಕ್ರಿ. ನಿಮಗೆ ಬೆಲ್ಲ ಒಂಚೂರು ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೋದ್ರಿ. ಇದು ಎಳ್ಳು ಹೋಳಿಗೆ ಆಗಿರೋದ್ರಿಂದ ಬೆಲ್ಲ ಒಂಚೂರು ಜಾಸ್ತಿ ಇದ್ದರೆ ಎಳ್ಳಿನ ಕಹಿ ಅಷ್ಟೊಂದು ಹತ್ತಂಗಿಲ್ಲ ರೀ. ಮಿಕ್ಸಿ ಮಾಡಿದ ನಂತರ ಈ ಥರ ಹೂರಣ ರೆಡಿ ಆಗುತ್ತೆ ರೀ. ಈ ಹೂರಣಕ್ಕೆ ನಾನು ದೊಡ್ಡ ಸ್ಪೂನಿಂದ 2 ಸ್ಪೂನ್ ಆಗೋವಷ್ಟು ಬಿಸಿನೀರನ್ನು ಸೇರಿಸ್ಕೊಳತ್ತೀನಿ ರೀ. ಸೇರಿಸಿದ ನಂತರ ಈ ಹೂರಣವನ್ನು ಚೆಂದಾಗೆ ನಾದ್ಕೋಬೇಕ್ರಿ. ಆವಾಗ ಎಳ್ಳು ಮತ್ತು ಬೆಲ್ಲ ಸೇರಿ ಚೆಂದಾಗೆ ಬಿಡುತ್ತೆ ರೀ. ನಾದ್ಕೊಂಡ ನಂತರ ಈ ಥರ ಉಂಡೆಗಳನ್ನು ಮಾಡಿ ಕಟ್ಕೊಂಡು ಸೈಡ್ನಲ್ಲಿ ಇಟ್ಕೋಬೇಕ್ರಿ. ನೋಡ್ಬೋದು, ಎಳ್ಳು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಈ ಥರ ಶೈನ್ ಬರ್ತೈತ್ರಿ. ಇಲ್ಲಿ ನಾದ್ಕೊಳ್ಳೋದ್ರಿಂದ ಎಳ್ಳು ತನ್ನ ನ್ಯಾಚುರಲ್ ಆಯಿಲನ್ನು ಪ್ರೊಡ್ಯೂಸ್ ಮಾಡ್ತೈತ್ರಿ. ಆವಾಗಲೇ ಹಿಟ್ಟನ್ನು ನಾದಿಟ್ಟಿದ್ನಲ್ರಿ, ಅದರಲ್ಲಿ ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ಇಟ್ಕೋತೀನಿ ರೀ. ಇವಾಗ ನಾನು ಹಿಟ್ಟನ್ನು ಲಟ್ಟಿಸ್ಕೊಂಡು ಹೂರಣವನ್ನು ತುಂಬ್ತೀನಿ ರೀ. ನಾನಿಲ್ಲಿ ಹಿಟ್ಟನ್ನು ಲಟ್ಟಿಸೋವಾಗ ಮೈದಾ ಹಿಟ್ಟನ್ನು ಹಚ್ಕೊಂಡು ತೀಡಾತೀನಿ ರೀ. ಈ ಥರ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದರೊಳಗಡೆ ನಾನು ಹೂರಣವನ್ನು ತುಂಬಿ ಹೋಳಿಗೆಗೆ ಹೆಂಗೆ ತುಂಬ್ತೀವೋ ಅದೇ ಥರ ಇದನ್ನು ತುಂಬಬೇಕ್ರಿ. ಈ ಥರ ಫಿಲಪ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಬಳಸಿ ಈಗ ಹೋಳಿಗೆಯನ್ನು ಲಟ್ಟಿಸ್ತೀನಿ ರೀ. ಹೋಳಿಗೆ ಲಟ್ಟಿಸೋವಾಗ ಭಾಳ ಪ್ರೆಷರ್ ಹಾಕಬಾರ್ದ್ರಿ, ಯಾಕಂದ್ರೆ ಹೂರಣ ಹೊರಗಡೆ ಬಂತಂದ್ರೆ ಬೇಯಿಸೋವಾಗ ಹೊತ್ತಿದಂಗೆ ಆಗ್ತಾವ್ರಿ. ಹಾಗೂ ಹೋಳಿಗೆಯನ್ನು ಈವನ್ಲಿ ತೀಡ್ಬೇಕ್ರಿ. ಒಂದು ಕಡೆ ಹೆಚ್ಚಿಗೆ ಒಂದು ಕಡೆ ಕಡಿಮೆ ಆಗುವಂಗೆ ಮಾಡಬಾರ್ದ್ರಿ. ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೋಳಿಗೆಯನ್ನು ಲಟ್ಟಿಸ್ಕೋಬೇಕ್ರಿ. ಈ ಥರ ಹೋಳಿಗೆಗಳನ್ನು ಲಟ್ಟಿಸ್ಕೊಂಡು ಸೈಡ್ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಇಟ್ಕೋಬೇಕ್ರಿ. ನಂತರ ಇಲ್ಲಿ ನಾನು ಅವುಗಳನ್ನು ಬೇಯಿಸಾತೀನಿ ರೀ.
ನಾನು ಸಣ್ಣ ಸಣ್ಣ ಹೋಳಿಗೆ ಮಾಡಿರೋದ್ರಿಂದ ಒಮ್ಮೆ 2 ಅಥವಾ 3 ಹಾಕಿ ಬೇಯಿಸ್ತೀನಿ ರೀ. ನೀವು ದೊಡ್ಡ ಮಾಡಿದರೆ ಒಂದೊಂದು ಬೇಯಿಸ್ಕೋಬೇಕ್ರಿ. ಲೋ ಫ್ಲೇಮ್ನಲ್ಲೇ ಇಟ್ಟು ಹೋಳಿಗೆಗಳನ್ನು ಬೇಯಿಸ್ಬೇಕ್ರಿ. ಬೇಯಿಸಿದ ನಂತರ ಹೋಳಿಗೆಗಳನ್ನು ಈ ರೀತಿ ಪೇಪರ್ ಮೇಲೆ ಆರಿಡ್ಬೇಕ್ರಿ. ಅಂದ್ರೆ ಅವು ಖಡಕ್ಕಾಗಿ ತಿನ್ನಲಿಕ್ಕೆ ಟೇಸ್ಟ್ ಬರ್ತಾವ್ರಿ. ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಾಗಿಡಲಿಕ್ಕೆ ಹೆಲ್ಪ್ ಮಾಡತ್ರಿ ಮತ್ತು ದೇಹಕ್ಕೆ ನ್ಯಾಚುರಲಿ ನರಿಷ್ಮೆಂಟನ್ನು ಮಾಡ್ತೈತ್ರಿ. ನೀವು ಟ್ರೈ ಮಾಡಿರಿ, ಹೆಂಗಾಗಿದ್ದು ಅಂತ ಕಮೆಂಟ್ ಮಾಡಿರಿ.